ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಈಗ ಇವತ್ತು ಯಾವಾರಪ್ಪ, ಸೋಮವಾರ. ಡೇಟು ಬಂದುಬಿಟ್ಟು 3ನೇ ತಾರೀಕು ಮಾರ್ಚು. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 11,344 ಕಿಲೋಮೀಟರ್ಸ್ ಆಗಿದೆ. ಬರ್ರಿ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ. ಇವಾಗ ನಿನ್ನೆ ಒಂದು 208 ಕಿಲೋಮೀಟ್ರ್ ಓಡಿಸಿದ್ದೆ ಸಂಡೇ. ನಿನ್ನೆ ಅಂತೂ ಯಾವ ಪೊಲೀಸಾದರೂ ಏನು ಹಿಡಿದಿಲ್ಲ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಆದರೂ ಕೆಲಸ ಮಾಡ್ತಾಯಿದ್ವಿ. ಬರ್ರಿ ಇನ್ನು ಡ್ಯೂಟಿ ಲಾಗಿನ್ ಆಗಿದ ತಕ್ಷಣ ಸಿಗ್ತೀನಿ ನಿಮಗೆ. ಗಾಡಿದು ಎಮಿಷನ್ ಮುಗಿದಿತ್ತು. ಎಮಿಷನ್ ಮಾಡ್ಸೋಕೆ ಬಂದಿದ್ದೀನಿ ಇವಾಗ ಬೆಳಗ್ಗೆನೆ. ಆಲ್ಮೋಸ್ಟು ಟೈಮಿಂಗ್ಸು ಇವಾಗ 6:41 ಗಂಟೆ ಆಗಿದೆ. ಎಮಿಷನ್ ಮುಗಿದಿತ್ತಲ್ಲ, ಅದಕ್ಕೆ ಎಮಿಷನ್ ಮಾಡ್ಸ್ಕೊಂಡು ಬರೋ. ಯಾರಾದರೂ ಮತ್ತೆ ಪೊಲೀಸರು ಯಾರಾದರೂ ಹಿಡಿದು ಬಿಟ್ಟರೆ, ಫೈನ್ ತೆಗೆದುಬಿಟ್ರೆ ಎಮಿಷನ್ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಬಿಟ್ಟು ಆಮೇಲೆ ಲಾಸ್ಟಿಗೆ ಎಮಿಷನಲ್ಲಿ 60 ರೂಪಾಯಿದಲ್ಲಿ ಯಾಕೆ ಇದನ್ನು ಹಿಡ್ಕೊಳ್ಳೋಣ ಅಂತ ಇವಾಗ ಎಮಿಷನ್ ಮಾಡ್ಸೋಕೆ ಬಂದಿದ್ದೀನಿ. ಎಮಿಷನ್ ಮಾಡಿಸ್ಕೊಂಡು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಟೀ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಒಂದು ಆರ್ಡ್ರ್ ಬಿದ್ದಿತ್ತು, ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಷ್ಟರಲ್ಲಿ ಕ್ಯಾನ್ಸಲ್. ಜಿನ್ ಆರ್ಡ್ರ್ ಬಿದ್ದಿತ್ತು. 400 ಕಿಲೋಮೀಟ್ರದ್ದು 25 ರೂಪಾಯಿ ಕೊಟ್ಟಿದ್ದು. ಫ್ಲೋರ್ ಯಾವುದು ಗಂಗಾನಗರದಿಂದ ಬಿತ್ತು. ಆರ್ಡ್ರೆ ಕ್ಯಾನ್ಸಲ್ ಆಯ್ತು ನೋಡಿ. ಫಸ್ಟ್ ಆರ್ಡ್ರೆ ಇವತ್ತು ಕ್ಯಾನ್ಸಲು. ಈ ಥರ ಆದರೆ ಹೆಂಗೆ ಫಸ್ಟ್ ಬೆಳಗ್ಗೆನೇ ಫಸ್ಟ್ ಆರ್ಡ್ರ್ ಕ್ಯಾನ್ಸಲ್ ಆದರೆ ಹೊಡೆಯೋದು ಹೆಂಗೆ? ಏನು ಸರ್ಜಿ ಇರಲಿಲ್ಲ, ಅದಕ್ಕೆ ಜಿನ್ ಆರ್ಡ್ರ್ ಸರ್ಜಿ ಇಲ್ಲ, ಏನೂ ಇಲ್ಲ. ನಾನು ಟಿಕೆಟ್ ರೈಸ್ ಮಾಡಿದ್ದೀನಿ ಮೊನ್ನೆ. ಇನ್ನೂ ನನಗೆ ಏನೋ ಜೀನಿ ಮತ್ತು ಆರ್ಡ್ರ್ಗಳು ಬೀಳ್ತಾನೆ ಇದೆ. 3 ಸ್ಟೋರ್ ಮತ್ತು ಜೀನಿ ಆರ್ಡರ್ಸ್ ಬೀಳ್ತಾನೆ ಇದೆ. ಅದೇನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಟಿಕೆಟ್ ರೈಸ್ ಮಾಡಿದ್ರೆ ಇನ್ನೂ ತೆಗಿತಾನೆ ಇಲ್ಲ. ನೋಡೋಣ, ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸ್ತೀನಿ. ನೋಡೋಣ. ಫಸ್ಟ್ ಆರ್ಡ್ರ್ ಅಂತ ರಿಸಲ್ಟ್ ಆಯಿತು. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೋ ನೋಡ್ತೀನಿ. ಇವಾಗ ಮತ್ತೊಂದು ಆರ್ಡ್ರ್ ಕೊಟ್ಟ. A to B ಇಂದ 114.48 ರೂಪಾಯಿ ರಿಟರ್ನ್ 13 ಕಿಲೋಮೀಟ್ರಿಗೆ. ಎಲ್ಲಪ್ಪ ಅಂದರೆ ಹತ್ತತ್ರ ಕುಮಾರಪುರ ಟೌನ್ಗೆ. ಬರ್ರಿ ಹೋಗೋಣ. ಇನ್ನೂ ಫುಡ್ ರೆಡಿ ಇಲ್ಲ, ಬೇಗ ಪಿಕಪ್ ಮಾಡಿ ಹೋಗೋಣ. ಇವಾಗ ಪ್ರಿನ್ಸ್ ಟೌನ್ಗೆ ಡ್ರಾಪ್ ಕೊಟ್ಟೆ. 120 ರೂಪಾಯಿ. ರಿಟರ್ನ್ ಬಂದ್ಬಿಟ್ಟು 48 ರೂಪಾಯಿ ಇದೆ. ಫಸ್ಟು ಅಂದರೆ 2 ಆರ್ಡ್ರ್ ಕೌಂಟ್ ಆಗಿದೆ. ಇದಕ್ಕೆ ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗಿರೋದು ಇಲ್ಲ. ಫಸ್ಟ್ ಜಿನ್ ಆರ್ಡ್ರ್ ಬಿದ್ದಿತ್ತಲ್ಲ, ಕ್ಯಾನ್ಸಲ್ ಆಗಿದೆ. ಇವಾಗ ರಿಟರ್ನ್ ಅಮೌಂಟು 48 ರೂಪಾಯಿ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ ಕ್ಯಾನ್ಸಲ್ ಆಗಿರೋದು. ಒಂದು ಆರ್ಡ್ರ್ ಹೊಡೆದಿದೆ. ಅಂದರೆ 2 ಆರ್ಡ್ರ್ ಕೌಂಟ್ ಆಗುತ್ತೆ. 10 ಕಿಲೋಮೀಟ್ರ್ ಮೇಲೆ ಬಂದಲ್ಲ ಡ್ರಾಪ್ಗೆ, ಅದಕ್ಕೆ ಇನ್ನೂ 48 ರೂಪಾಯಿ. ಇನ್ನು 5 ನಿಮಿಷ ವೇಟ್ ಮಾಡಿಬಿಟ್ಟು ತೊಗೊಂಡೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 10:30 ಗಂಟೆ ಆಗಿರೋದು. ಇಲ್ಲಿ ನೋಡಿ, 3ರಿಂದ ಆರ್ಡ್ರ್ ಬಿದ್ದಿರೋದು. 10 kg ಆಟ ಅಂತೆ. ಪ್ಯಾಕಿಂಗ್ ನೋಡಿ ಈ ಥರ ಮಾಡಿಕೊಟ್ಟವ್ರೆ. ಇವಾಗ ಕಾವಲ್ಗಲ್ಸ್ ಡ್ರಾಪ್ ಇರೋದು. ಇದೇನು ನೆಟ್ವರ್ಕ್ ಬೇರೆ ಬರ್ತಾಯಿಲ್ಲ ನಂದು. ನೋಡೋಣ. ಇವಾಗ ಅರ್ನಿಂಗ್ಸ್ ಒಂದು 400 ರೂಪಾಯಿ ಆಗಿದೆ. ಒಂದು 9 ಆರ್ಡ್ರ್ ಹೊಡೆದಿದ್ದೀನಿ. ಬೇಗ ನಮ್ಮ ಝೋನಿಗೆ ಎಲ್ಲಿ ಕಾವಲ್ ಬಿಲ್ಸಂದ್ರ ಹತ್ರ ಬಸ್ ಸ್ಟಾಪ್ ಹತ್ರ ಕೊಟ್ಟಿರೋ ಡ್ರಾಪು. ಬನ್ನಿ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮಿಂಗ್ ಬಂದುಬಿಟ್ಟು ಕರೆಕ್ಟ್ 12 ಗಂಟೆ ಆಗಿದೆ. ಸರ್ಜ್ ಏನು ತೋರಿಸ್ತಲ್ಲ, ಔಟ್ ಆಫ್ ಝೋನದಲ್ಲಿದ್ದೀನಿ. 500 ಚಿಲ್ಲರೆ ಆಗಿದೆ ಅರ್ನಿಂಗ್ಸು. ಇನ್ನೂ 10 ಆರ್ಡ್ರ್ ಮೇಲೆ ಹೊಡಿಬೇಕಾಗಿದೆ ನಾನು. 10 ಆರ್ಡ್ರ್ ಹೊಡಿಬೇಕು. ಮ್ಯಾಕ್ಸ್ ಬೋನಸ್ಸು ಇದೇನು ಎಕ್ಸ್ಟ್ರಾ ಪವರ್ ಆರ್ಡ್ರ್ ಅಂತ ಏನೋ ಕೊಟ್ಟಿರೋದು ಅಷ್ಟೇ. ಇಲ್ಲಿ ಸರ್ಜ್ ಮಾತ್ರ ತೋರಿಸ್ತಲ್ಲ. ನೋಡೋಣ. ಇವಾಗ ಮತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಕಮ್ಮನಹಳ್ಳಿಯಿಂದ 2 ಆರ್ಡ್ರ್ ಕೊಟ್ಟಿರೋದು. ಮಲ್ಟಿ ಆರ್ಡ್ರು R&R ಬಿರಿಯಾನಿಯಿಂದ. ಒಂದು ಜಯಮಲ್ಲು, ಒಂದು ಲಿಂಗರಾಜಪುರಂ ಕಡೆ ಇಲ್ಲೇ ಕೊಟ್ಟವನೇ. ಡ್ರಾಪ್ ಮಾಡೋಕೆ ಹೋಗೋಣ. ಬರೀ ಇವಾಗ 12-11 ಗಂಟೆ ಆಗೈತೆ. ಡ್ರಾಪ್ ಇನ್ನೂ ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ. ಪಿಕಪ್ ಮಾಡ್ಕೊಂಡು ಹೋಗೋಣ. ಗೇಟ್ ಹತ್ರ ಇಡಕ್ಕೆ ಕೇಳಿದ್ದಾರೆ. ಗೇಟ್ ಹತ್ರ ಇಟ್ಟಿದ್ದೀನಿ. ಡ್ರಾಪ್ ಕೊಟ್ಬಿಡೋಣ ಇವಾಗ. ಡೆಲಿವರಿ ಫಸ್ಟ್ ಆರ್ಡ್ರು ಇದು. ಅರ್ಧ ಗಂಟೆ 12:50 ಗಂಟೆ ಆಗಿದೆ ನೋಡಿ. ಇವಾಗ ಡ್ರಾಪ್ ಕೊಡ್ತಾಯಿದ್ದೀನಿ. ಪಿಕಪ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಇವಾಗ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 2:12 ಗಂಟೆ ಆಗಿರೋದು. ಟಾರ್ಗೆಟ್ ಬಂದುಬಿಟ್ಟು ವಿಂಡೀಸು ಬರ್ಗರ್ದು ಯಾವುದು ಕೊಟ್ಟ ಇದು ಕನ್ಫರ್ಮು. ಮತ್ತೊಂದು ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಇಲ್ಲಿ ತೋರಿಸ್ತೀನಿ. ಇವಾಗ 3 ಆರ್ಡ್ರ್ ಬೇಕು. 20 ಆರ್ಡ್ರ್ ಹೊಡೆದಿದ್ದೀನಿ. 795 ರೂಪಾಯಿ ಅರ್ನಿಂಗ್ಸ್. 800 ರೂಪಾಯಿ ಮೇಲಾಗಿದೆ. 7 ಅವರ್ ಲಾಗಿನ್ ಆಗಿದ್ದೀನಿ. ನೋಡೋಣ. ಇನ್ನೂ 3 ಆರ್ಡರ್ಸ್ ಬೇಕಾಗಿರೋದು. ಇನ್ನೂ ಊಟ ಏನು ಮಾಡಿಲ್ಲ. ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಮಗೆ. ಇವಾಗ ಇದ್ಯಾವುದು ಮಂತ್ರಿ ಸ್ಕ್ವೇರ್ ಮಾಲಿಗೆ ಬಿದ್ದಿದೆ. ಪಿಕಪ್ ಮಾಡೋಕೆ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಹೋಗೋಣ ಇವಾಗ ಟೈಮ್ ಬಂದುಬಿಟ್ಟು 2:44 ಗಂಟೆ ಆಗಿರೋದು. ತೋರಿಸ್ತೀನಿ ರೀ ನೋಡಿ. ಟೈಮ್ ಬಂದುಬಿಟ್ಟು 2:44. ಇನ್ನೂ ಒಂದು ಆರ್ಡ್ರ್ ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ. ಇವಾಗ ಒಂದು ಜೀನಿ ಆರ್ಡ್ರ್ ಕೊಟ್ಟಿರೋದು. ಇಲ್ಲಿಂದ JC ನಗರಿಂದ ಎಲ್ಲಪ್ಪ ಅಂದರೆ ಡ್ರಾಪ್ ಬಂದುಬಿಟ್ಟು ರಾಮಯ್ಯ ಹಾಸ್ಪಿಟಲ್ಗೆ ಇರೋದು ಡ್ರಾಪು. ಅರ್ನಿಂಗ್ಸ್ ಒಂದು ಎಲ್ಲ ಸೇರಿದ್ರೆ ಒಂದು 850, ಒಂದು 950 ರೂಪಾಯಿ ಆಗುತ್ತೆ ಅಷ್ಟೇ. 950 ಚಿಲ್ಲರೆ ಅಷ್ಟೇ. ನೋಡೋಣ ಮತ್ತೆ ಸಿಗ್ತದೆ. ಇವಾಗ 3:22 ಆಗಿದೆ. ಹಿರಾನಂದಿನಿ ಇದ್ದೀನಿ. ಕಸ್ಟಮರ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ. ಇವಾಗ ಹೊಟ್ಟೆ ಸಿಗ್ತಿತ್ತ. ಡೆಲಿವರಿ ಕಂಪ್ಲೀಟ್ ಕೊಟ್ಟಿಲ್ಲ. ಇಲ್ಲೇ ಮುಂದೆಗಡೆ ಹೋಟೆಲ್ ಐತೆ. ಊಟ ಮಾಡಿಬಿಟ್ಟು ಡೆಲಿವರಿ ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ಮತ್ತೆ ಸಾಯಂಕಾಲ ಸಿಗ್ತೀನಿ. ಇವಾಗ ಅರ್ನಿಂಗ್ಸು 800-900 ಹತ್ತಿರ 1000 ರೂಪಾಯಿ ಆಗಿದೆ ಅರ್ನಿಂಗ್ಸು. ಮತ್ತು ಇದೊಂದು ಕೊಟ್ಟರೆ ಇನ್ನೂ 10 ಆರ್ಡ್ರ್ ಹೊಡಿಬೇಕಾಗುತ್ತೆ ನಾನು. ಸಾಯಂಕಾಲ ಬಂದುಬಿಟ್ಟು ಹೊಡಿತೀನಿ. ಮತ್ತೆ ನಿಮ್ಗೆ ಸಾಯಂಕಾಲ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 6:34 ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 1066 ರೂಪಾಯಿ ಆಗಿದೆ. 8 ಅವರ್ 30 ನಿಮಿಷ ಮಾಡಿದ್ದೀನಿ. 25 ಆರ್ಡ್ರ್ ಹೊಡೆದಿದ್ದೀನಿ. 10 ಆರ್ಡ್ರ್ ಬೇಕಾಗಿರೋದು. ಇವಾಗ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ 7ರಿಂದ 11 ಗಂಟೆವರೆಗೂ. ಒಂದು 600 ರೂಪಾಯಿ ಸಾಯಂಕಾಲ ಆಗುತ್ತೆ ಅಂತ ತೋರಿಸಿರೋದು. 7 ಗಂಟೆ ಡ್ಯೂಟಿ ಲಾಗಿನ್ ಆಗ್ತೀನಿ. ಸ್ವಲ್ಪ ಮ್ಯಾನೇಜರ್ ಕಡೆ ಕೆಲಸ ಐತೆ ಅಂತ ಟ್ರಿಪಲ್ಸ್ ಹತ್ರ ಹೋಗ್ತಾಯಿದ್ದೀನಿ. ನಾನು ಫಸ್ಟಿಗೆ ಝೋನ್ ಸಹಕಾರ ನಗರದ ಎಲ್ಲ ಆಡಾಗಿತ್ತು. ಇವಾಗ ಮತ್ತೆ ಹೋಗ್ಬಿಟ್ಟು ಆ್ಯಡ್ ಮಾಡಿಸ್ಕೋತೀನಿ. ಯಾಕಂದ್ರೆ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಆಗ್ತೈತೆ ಅಂತ ಅಂದ್ಕೊಂಡು
ಇವಾಗ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೋತೀನಿ ಬೇಲೂರು ಸಂಜಯ್ ನಗರ್ ನ್ಯೂ ಬೇಲ್ ರೋಡ್ ಅಂತ ಅಷ್ಟೇ ಇರೋದು ಇವಾಗ ಇದನ್ನು ಮಾಡಿರೋದು. ಅದು ಆಟೋಮೆಟಿಕ್ಕೇ ಆ್ಯಡ್ ಆಗಿತ್ತು, ಆಟೋಮೆಟಿಕ್ಕೇ ಆಫ್ ಆಗಿದೆ. ಇವಾಗ ಹೋಗ್ಬಿಟ್ಟು ಮತ್ತೆ ಹಾಕ್ಸ್ಕೊಂಡು ಬಿಡ್ತೀನಿ, ಯಾಕಂದ್ರೆ ಅವಾಗ ಅರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಆಗ್ತೈತಿ, ಇವಾಗ ಅರ್ನಿಂಗ್ಸ್ ಕಮ್ಮಿ ಆಗ್ತೈತಿ. ಅದಕ್ಕೆ ನಾನು ಝೋನ್ ಆ್ಯಡ್ ಮಾಡ್ಕೋತಾ ಇರೋದು. ನೋಡೋಣ ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ ಡ್ಯೂಟಿ ಆನ್ ಆದಮೇಲೆ. ಇವಾಗ ಒಂದು ಡ್ರಾಪ್ ಕೊಟ್ಟಿದ್ದೀನಿ, ಅಮೌಂಟ್ ಬರೀ 20 ರೂಪಾಯಿ ಕೊಟ್ಟಿರೋದು. ಅಂದರೆ ಮ್ಯಾಕ್ಸ್ ಬೋನಸ್ ಸೇರಿಸ್ಬಿಟ್ಟು 20 ರೂಪಾಯಿ ಕೊಟ್ಟಿರೋದು. ಇದಕ್ಕೆ ಪ್ರಪಲ್ಸಲ್ಲಿ ಆರ್ಡರ್ಸ್ ಇದೆ ಅಂತ ತೋರಿಸ್ತಾ ಇದ್ದಾನೆ. ಇಲ್ಲೇ ಇದ್ದೀನಿ ಪೂರ್ವೈಟ್ರಿ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡಲ್ಲಿ. ಇದು ಒಂದು ನಿಮಿಷ. ಇವಾಗ ನೋಡಿ 9 ರೂಪಾಯಿ ಅನ್ಲಾಕ್ ಆಗಬೇಕು, ಅದು 11 ಗಂಟೆ ಮೇಲಾಗುತ್ತೆ. ಇವಾಗ ಬೇಕಾದ್ರೆ ಇನ್ನೂ 9 ಆರ್ಡರ್ಸು ಬರೀ. ಇವಾಗ ನಾನು ಝೋನ್ಗಿನ ಎಲ್ಲ ಆ್ಯಡ್ಸ್ ಮಾಡಿಸ್ಕೊಂಡಿದ್ದೀನಿ ಆಲ್ಮೋಸ್ಟು. ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ BLR ಸಂಜಯ್ ನಗರ್ ನ್ಯೂ ಬೇಲ್ ರೋಡ್ ಮತ್ತು ಸಾಕರ್ ನಗರ್ ಹೆಬ್ಬಾಳ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಕರ್ ನಗರ ಆ್ಯಡ್ ಮಾಡ್ಕೊಂಡಿರೋದು, ಅದು ಹೆಬ್ಬಾಳೆಲ್ಲ ಬಂದುಬಿಡುತ್ತೆ. ಬರೀ ಮತ್ತೆ ಆರ್ಡರ್ ಬಿದ್ಮೇಲೆ ಇವಾಗ ಒಂದು ಯಾವುದು ಕೊಟ್ಟ ಅಕ್ಷತಾ ಬಿರಿಯಾನಿಂದ 26 ನಿಮಿಷ 67 ರೂಪಾಯಿ. ಮತ್ತಿಕೆರೆಗೆ ಡ್ರಾಪು ಕನ್ಫರ್ಮು, ಫುಡ್ಡು ರೆಡಿ ಇದೆ. ಬರೀ ಇನ್ನು ಹೋಗ್ಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿರೋದು. ಕೋಗಿಲ ಕ್ರಾಸಲ್ಲಿ ಇದ್ದೀನಿ. ಆ ಸರ್ವರ್ ಡೌನ್ ಇದೆ, ಲಿಫ್ಟಿಂದ ಕೆಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ, ಇದೊಂದು ಜೀನಿ ಆರ್ಡರ್ ಕೊಟ್ಟಿರೋದು ಒಂದು 140 ರೂಪಾಯಿ, ಒಂದು 70 ರೂಪಾಯಿ ರಿಟರ್ನ್ ಅಮೌಂಟ್ ಏನಿತ್ತು ನೋಡೋಣ. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಇನ್ನೂ 6 ಆರ್ಡರ್ ಹೊಡಿಬೇಕು. ಸಾಕರ್ ನಗರ ಅಂತೂ ಆ್ಯಡ್ ಆಗಿದೆ. ಇವಾಗ ಇಲ್ಲಿಂದ ಕೋಗಿಲೆ ಕ್ರಾಸಿಂದ ಸಾಕರ್ ನಗರಕ್ಕೆ ಹೋಗಬೇಕು. ಸಾಕರ್ ಅಂದರೆ ಝೋನೇ ಬಂದುಬಿಡುತ್ತಲ್ಲ, ಸಾಕರ್ ಜಕ್ಕೂರ್ ಹತ್ರ ಬಂದುಬಿಡುತ್ತೆ. ಜಕ್ಕೂರ್ ಸಿಗ್ನಲಿಂದ ಝೋನ್ ಸ್ಟಾರ್ಟ್ ಆಗೋದು, ಅಂದರೆ ಈ ಸೈಡಿಂದ ಯಲಹಂಕ ಸೈಡಿಂದ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬರೀನ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಅವ್ರಿಗೆ ಸರ್ಜೆ ಕೊಡ್ತಾ ಇಲ್ಲ, 142 ರೂಪಾಯಿ ಓನ್ಲಿ. ಏನು ಮಾಡೋದು? ಮತ್ತು ರಿಟರ್ನ್ ಅಮೌಂಟ್ ಬಂದುಬಿಟ್ಟು ಎಷ್ಟಪ್ಪ ಇದೆ ಅಂದರೆ 78 ರೂಪಾಯಿ ಇದೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಇವಾಗ ಇದನ್ನು ಸ್ಕ್ರೀನ್ಶಾಟ್ ಕಳಿಸು, ಮ್ಯಾನೇಜರ್ ಕಳಿಸ್ತೀನಿ. ಮ್ಯಾನೇಜರ್ ಕಳಿಸು ಅಂತ ಹೇಳಿದರೆ ನೋಡೋಣ ಅವ್ರು ಏನು ಮಾಡ್ತಾರೆ. ಇವಾಗ ಟೈಮ್ ಬಂದುಬಿಟ್ಟು 9:04 ಗಂಟೆ ಆಗಿರೋದು. ನನಗೆ ಬೇಕಾಗಿರೋದು ಇನ್ನೂ 5 ಆರ್ಡರ್ ಬೇಕಾಗಿದೆ. 1400 ರೂಪಾಯಿ ಪ್ಲಸ್ 50, 1450 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ, ಇಲ್ಲಿ ಇದ್ರ ಹತ್ರ ಒಂದು ಶೋರೂಮವ್ರಲ್ಲಿ ಹತ್ರ ಬಂದಿದ್ದೀನಿ. ಇಲ್ಲಿಂದ ಡ್ರಾಪು ಬಂದುಬಿಟ್ಟು ಹೆಬ್ಬಾಳಕ್ಕಿರೋದು ಡ್ರಾಪು. ಎಲ್ಲಿಗೆ ಹೊಟ್ಟೋಣಪ್ಪ ಅಂದರೆ ಹೆಬ್ಬಾಳಲ್ಲ, RT ನಗರ ಸೈಡ್ ಕೊಟ್ಟಿರೋದು. ಯಾವ ಏರಿಯಾ ನೋಡೋಣ ರೀ, ಹೆಬ್ಬಾಳ ಇದ್ಯಾವುದು ಇದ್ರ ಸಾಯಿಬಾಬಾ ಟೆಂಪಲ್ ಹತ್ರ ಕೊಟ್ಟಿರೋದು. ಬರ್ರಿ ನೋಡೋಣ. ಇನ್ನೂ 5 ಆರ್ಡರ್ಸ್ ಬಿಡಬೇಕಾಗಿರೋದು ನಾನು. ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಕೊಡೋಕ್ಕೆ. ಇನ್ನೂ ಫುಡ್ ರೆಡಿ ಆಗಬೇಕು. ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇವಾಗ 10:14 ಆಗಿರೋದು. ಟಾರ್ಗೆಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. 35 ಆರ್ಡರ್ ಹೊಡೆದಿದ್ದೀನಿ. ಇವಾಗ ದಾಸರಳ್ಳಿ, ಕೆಂಪಾಪುರ ದಾಸರಳ್ಳಿಲಿದ್ದೀನಿ. ಇವಾಗ ಮೇಘನಾ ಫುಡ್ಸಿಂದ ಒಂದು ಆರ್ಡರ್ ಬಿದ್ದಿರೋದು. ಡ್ರಾಪ್ ಎಲ್ಲಪ್ಪ ಅಂದರೆ ಇದು ಜಕ್ಕೂರು ಕಡೆ ಬಿದ್ದಿರೋದು. ಇದೆಲ್ಲ ಹಿಂಗಾಶ್ ಹೋಗ್ಬೇಕು. 30 ರೂಪಾಯಿ ರಿಟರ್ನು, 70 ರೂಪಾಯಿ ಆರ್ಡರ್ ಕೊಟ್ಟಿರೋದು. ಬರ್ರಿ, ಏನು ಮಾಡೋಕ್ಕಲ್ಲ. ಇದೊಂದು ಆರ್ಡರ್ ಕೊಟ್ಟೆ ಮನೆ ಕಡೆ ಹೋಗ್ಬಿಡೋಣ. ಮತ್ತೆ ಇವಾಗ ಲಾಸ್ಟು ಸಿಗ್ತೀನಿ ರೀ. ಇವಾಗ ಜಸ್ಟ್ ಒಂದು ಮೇಘನಾ ಫುಡ್ಸ್ ಬಿದ್ದಿತ್ತಲ್ಲ, ಒಂದು ಆರ್ಡರ್, ಅದನ್ನು ರಿಜೆಕ್ಟ್ ಮಾಡಿಬಿಟ್ಟೆ. ಯಾಕಂದ್ರೆ ಲಾಂಗ್ ಇತ್ತು ಅಂದ್ಕೊಂಡು ರಿಜೆಕ್ಟ್ ಮಾಡಿರೋದು. 9 ಕಿಲೋಮೀಟ್ರ್ ಮೇಲಿತ್ತು. ಮನೆಗೆ ಹೋಗಿ ಲೇಟ್ ಆಗುತ್ತೆ ಅಂದ್ಕೊಂಡು ಇದನ್ನು ರಿಜೆಕ್ಟ್ ಮಾಡಿದ್ದೆ. ಇವಾಗ ಅಂಬೂರ್ ಸ್ಟಾರ್ ಬಿರಿಯಾನಿಯಿಂದ ಒಂದು ಇಲ್ಲಿ ಅಮೃತವಾಗಿ ಕೊಟ್ಟಿರೋದು. ಇದನ್ನು ಆರ್ಡರ್ ಕೊಟ್ಬಿಟ್ಟು ಇನ್ನೂ ಫುಡ್ ರೆಡಿ ಇಲ್ಲ. ಆಲ್ಮೋಸ್ಟ್ ಕೊಡೋಕ್ಕೆ ಒಂದು ಅರ್ಧ ಗಂಟೆ ಆಗೇ ಆಗುತ್ತೆ. ಯಾಕಂದರೆ ಇನ್ನೂ ರೆಡಿನೂ ಕೊಟ್ಟಿಲ್ಲ. ಇದನ್ನು ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ಇವಾಗ ಟೈಮ್ 10:46. ಡ್ಯೂಟಿ ಆಫ್ ಮಾಡಿದ್ದೀನಿ. ಅಸೈನ್ ಆಗಿದೆ. ಅರ್ನಿಂಗ್ಸ್ ಮಾಡಿಬಿಟ್ಟು 1659 ಪ್ಲಸ್ 124, 1659. ಇದು ನೋಡ್ತೀನಿ, 59 ಪ್ಲಸ್ 124 ಪ್ಲಸ್ 124 ಮ್ಯಾಕ್ಸ್ ಬೋನಸ್ಸು ಪ್ಲಸ್ 500 ರೂಪಾಯಿ ಇನ್ಸೆಟ್ಟು, 2283 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮತ್ತು ಗಾಡಿ ಕಿಲೋಮೀಟರ್ಸು ಇರೇ ತೋರಿಸ್ತೀನಿ ಎಷ್ಟು ಗಾಡಿ ಕಿಲೋಮೀಟರ್ ಇದ್ದೀನಿ ಅಂತ. 11,538 ಕಿಲೋಮೀಟ್ರ್ ಆಗಿದೆ. ನೀವು ನೋಡ್ಬೋದು, 11,538 ಕಿಲೋಮೀಟರ್ಸ್ ಆಗಿದೆ. ಇದ್ರದ್ದು ಕಿಲೋಮೀಟರ್ ಎಷ್ಟಾಗಿದೆ, ಬೆಳಗ್ಗೆ ಎಷ್ಟಾಗಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಈ ಫೋನಲ್ಲಿ ಇರೋದು. ಬಿಟ್ಟು 11,344 ಕಿಲೋಮೀಟರ್ಸ್ ಆಗಿತ್ತು. ಇವಾಗ 11,538 ಕಿಲೋಮೀಟರ್ ಇದು. ಬರೀ 194 ಕಿಲೋಮೀಟರ್ ಹೊಡೆದಿರೋದು ಇವತ್ತು. ಮತ್ತು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಪ್ಪ ಅಂದರೆ 12 ಅವರ್ 17 ನಿಮಿಷ ಕೆಲಸ ಮಾಡಿದ್ದೀನಿ. ಅರ್ನಿಂಗ್ಸ್ 2,500 ಚಿಲ್ಲರೆ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.